ಓಕೆ, ನಿಮ್ಮ ಮಾಕ್ ಟೆಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಪರವಾಗಿಲ್ಲ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಇನ್ನೂ ಜಾಸ್ತಿ ತೊಗೋಬೇಕು, ಆ ಥರ ತೊಗೊಂಡ್ರೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಆಗ್ತದೆ. ಎಕ್ಸಾಮಲ್ಲಿ ಕ್ರ್ಯಾಕ್ ಮಾಡೋಕ್ಕೆ ಇನ್ನೂ ಹೆಲ್ಪ್ ಆಗ್ತದೆ. ಕ್ವಶನ್ ಪೇಪರ್ ಹೇಗಿತ್ತು? ಮಾಡ್ರೇಟ್ ಇತ್ತಾ, ಡಿಫಿಕಲ್ಟ್ ಇತ್ತಾ, ಯಾವ ಲೆವೆಲ್ಗೆ? ಸ್ವಲ್ಪ ಡಿಫಿಕಲ್ಟ್ ಇತ್ತು. ನೀವು ಯಾವ ಪರ್ಟಿಕ್ಯುಲರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ KPSC? KPSCಯಲ್ಲಿ ಪೊಲೀಸ್ DSP. ಎನಿ ಸಜೆಷನ್ಸ್ ಇದೆಯಾ ನೆಕ್ಸ್ಟ್ ಅಪ್ಕಮಿಂಗ್ ಮಾಕ್ ಟೆಸ್ಟ್ಗೆ? ನಾವೇನು ಇಂಪ್ರೂವ್ ಮಾಡ್ಕೊಳ್ಬೇಕು? ಇನ್ನೂ ಟಫಾಗಿ ಕೊಟ್ಟಷ್ಟು ನಮಗೆ ಇನ್ನೂ ಚೆನ್ನಾಗಿರ್ತದೆ ಕ್ರ್ಯಾಕ್ ಮಾಡೋಕ್ಕೆ ಎಕ್ಸಾಮ್. ಈಸಿಯಾಗಿದ್ದರೆ ಎಲ್ಲರೂ ಮಾಡ್ತಾರೆ, ಟಫ್ ಇದ್ದಷ್ಟು ನಮಗೆ ಇನ್ನೂ ಹೆಲ್ಪ್ ಆಗ್ತದೆ. ವಾಸ್ ದ ಕ್ವಾಲಿಟಿ ಆಫ್ ದ ಕ್ವಶನ್ಸ್ ಕ್ವಾಲಿಟಿ ಹೇಗಿತ್ತು? ಚೆನ್ನಾಗಿತ್ತಾ? ಕರೆಕ್ಟ್. ಸೊ ಇಲ್ಲಿ ಇಷ್ಟು ಜನರಲ್ಲಿ ಏನು ಟ್ರಿಕ್ ಗೊತ್ತಾ? ಬಾಲ್ಯ ವಿವಾಹ ವಿರುದ್ಧವಾಗಿ ಹೋರಾಡ್ತಿದ್ದೀವಿ. ವಿಡೋ ರಿಮ್ಯಾರೇಜ್ ಅಂದರೆ ಅಂಡ್ ಇನ್ನೊಂದು ನೀವು ತಲೆಯಲ್ಲಿ ಇಟ್ಕೋಬೇಕಾಗಿರೋದು, ಇಲ್ಲಿ ಕರೆಕ್ಟ್ ಕೇಳಿದಾನ ಇನ್ಕರೆಕ್ಟ್ ಕೇಳಿದಾನ ಕ್ವಶನ್ ಅಲ್ಲಿ ಓದಿ. ಇನ್ಕರೆಕ್ಟ್ ಆಗಿರೋದ್ರಿಂದ ನಂದು 1 ಮತ್ತು 2. ತುಂಬ ಚೆನ್ನಾಗಿತ್ತು. ಗುಡ್, ಚಲೋ ಆಯಿತು. ಇಟ್ಸ್ ವೆರಿ ನೈಸ್, ಇಟ್ಸ್ ಗುಡ್ ಓನ್ಲಿ. ಸೊ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಪರವಾಗಿಲ್ಲ, ಚೆನ್ನಾಗಿ ಅನಿಸ್ತು. ಕ್ವಶನ್ ಪೇಪರ್ ಡಿಫಿಕಲ್ಟ್ ಇತ್ತಾ, ಈಸಿ ಇತ್ತಾ? ಮಾಡ್ರೇಟ್ ಆಗಿತ್ತು. ನೀವು ಹೇಗೆ ಅಟೆಂಪ್ಟ್ ಮಾಡಿದ್ರಿ? ನಾನು ಆ್ಯಾವ್ರೇಜ್ ಆಗಿ ಅಟೆಂಡ್ ಮಾಡಿದ್ದೀನಿ. ಓಕೆ, ಟೋಟಲ್ ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಿದ್ರಿ? ಅರೌಂಡ್ 75 to 80. ಓಕೆ, ಎಲ್ಲ ಸಬ್ಜೆಕ್ಟ್ಸ್ ಟಾಪಿಕ್ಸ್ ಎಲ್ಲ ಕವರ್ ಆಗಿತ್ತಾ? ಏನಾದರೂ ಮಿಸ್ ಇತ್ತಾ? ಏನಾದರೂ ಸಜೆಷನ್ಸ್ ಇದೆಯಾ? ಇಲ್ಲ, ಏನಿಲ್ಲ, ಎಲ್ಲ ಕವರ್ ಆಗಿತ್ತು. ಮತ್ತು ಕರೆಂಟ್ ಅಫೇರ್ಸ್ ಸ್ವಲ್ಪ ಬೇಕಿತ್ತು. ಓಕೆ, ಏನಾದರೂ ಎನಿ ಫೀಡ್ಬ್ಯಾಕ್ಸ್ ನೆಕ್ಸ್ಟ್ ಮಾಕ್ ಟೆಸ್ಟ್ಗೆ? ಏನಿಲ್ಲ, ಕರೆಂಟ್ ಅಫೇರ್ಸ್ ಸ್ವಲ್ಪ ಇತ್ತು ಅಂತ. ನಾವೇ ಸ್ವಲ್ಪ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು, ಓದಬೇಕು. ಎಲ್ಲ ಸಬ್ಜೆಕ್ಟ್ಸ್ ಎಲ್ಲ ಕವರ್ ಆಗಿತ್ತಾ? ಯಾವ್ಯಾವ ರೀತಿ ಕ್ವಶನ್ಸ್ ಬಂದಿತ್ತು? ಎಲ್ಲ ಡೀಪಾಗಿ ಬಂದಿದ್ವು, ಸ್ವಲ್ಪ ನಾವು ಇನ್ನು ಸ್ವಲ್ಪ ಓದಬೇಕು ಅಂತ ಕವರ್ ಆಗಬೇಕು. ಓವರ್ ಆಲ್ ಎನಿ ಫೀಡ್ಬ್ಯಾಕ್, ಸಜೆಷನ್ಸ್ ಲೈಕ್ ಕ್ವಶನ್ ಪೇಪರ್ ವೈಸ್, ಪ್ಯಾಟ್ರನ್ ವೈಸ್ ಏನಾದರೂ? ಜಿಯೋಗ್ರಫಿನೇ ಸ್ವಲ್ಪ ಕ್ವಶನ್ಸ್ ಇನ್ಕ್ಲೂಡ್ ಆಗಬೇಕು ಅಂತ ಅಷ್ಟೇ. ಹೌದು, ಥ್ಯಾಂಕ್ ಯು. ಕ್ವಶನ್ಸ್ ಎಲ್ಲ ಯಾವ ಲೆವೆಲ್ಗಿತ್ತು? ಈಸಿ, ಮಾಡ್ರೇಟ್ ಹೇಗಿತ್ತು? ಇಲ್ಲ, ಎಲ್ಲ ಸ್ವಲ್ಪ ಈಸಿ ಇತ್ತು, ಒಂದೊಂದು ಬಟ್ ಅರ್ಥ ಆಗ್ತಿರಲಿಲ್ಲ. ಬಟ್ ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡ್ತಾರೆ. ಎಲ್ಲ ಸಬ್ಜೆಕ್ಟ್ ಟಾಪಿಕ್ಸ್ ಎಲ್ಲ ಕವರ್ ಆಗಿತ್ತು? ಹೌದು ಮ್ಯಾಮ್, ಎಲ್ಲ ಸಬ್ಜೆಕ್ಟ್ಸ್ ಟಾಪಿಕ್ಸ್ ಎಲ್ಲ ಕವರ್ ಆಗಿತ್ತು. ಎನಿ ಫೀಡ್ಬ್ಯಾಕ್, ಸಜೆಷನ್ಸ್? ಇಟ್ಸ್ ಎಲ್ಲ ಓಕೆ, ಕರೆಕ್ಟ್. ಮಾಕ್ ಟೆಸ್ಟ್ ತುಂಬ ಹೆಲ್ಪ್ಫುಲ್ ಅನ್ಸುತ್ತೆ ನಿಮ್ಮ ಪ್ರಿಪ್ರೇಷನ್? ಎಸ್ ಮ್ಯಾಮ್, ಎಲ್ಲ ಆದರೆ ಸ್ವಲ್ಪ ಮಾಡ್ರೇಟ್ ಆಗಿ ಹೋಗಿದೆ ಎಕ್ಸಾಮ್. ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಇತ್ತು ಕ್ವಶನ್ಸ್. ಸೊ ನೀವು ಯಾವುದ್ರಲ್ಲಿ ಅಟೆಂಡ್? ನಾವು ಇಂಗ್ಲೀಷಲ್ಲಿ. ಎನಿ ಸಜೆಷನ್ಸ್, ಫೀಡ್ಬ್ಯಾಕ್ ಇದೆಯಾ ನೆಕ್ಸ್ಟ್ ಮಾಕ್ ಟೆಸ್ಟ್ಗೆ? ಏನಿಲ್ಲ, ಚೆನ್ನಾಗಿ ನಡೀತಾ ಇದೆ, ಈ ಥರನೇ ಕಂಟಿನ್ಯೂ. ಕ್ವಶನ್ಸ್ ಈಸಿ ಇತ್ತಾ, ಮಾಡ್ರೇಟ್ ಇತ್ತಾ? ಮಾಡ್ರೇಟ್ ಇದೆ, ಪರವಾಗಿಲ್ಲ. ಎನಿ ಫೀಡ್ಬ್ಯಾಕ್ಸ್ ಲೈಕ್ ಅಪ್ಕಮಿಂಗ್ ಮಾಕ್ ಟೆಸ್ಟ್ಗೆ? ಚೆನ್ನಾಗಿದೆ, ಇದೇ ಥರ ಮಾಡ್ತಾರೆ. ನೀವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ? KPSC ಆಲ್ ಪೇಪರ್ ಸ್ವಲ್ಪ ಈಸಿನೂ ಇದೆ, ಕಷ್ಟನೂ ಇದೆ, ಪರವಾಗಿಲ್ಲ. ಓಕೆ ಅನ್ನಿಸ್ತು. ಓಕೆ, ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಇತ್ತಲ್ಲ, ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಕನ್ನಡ ಎಲ್ಲ ಎರಡೂ ಸರಿಗಿದೆ, ತೊಂದರೆ ಇಲ್ಲ. ನೀವು ಕನ್ನಡದಲ್ಲಿ ಬರೋದು? ಇಲ್ಲ, ನಾನು ಇಂಗ್ಲೀಷ್ ಮೀಡಿಯಮ್, ಸೊ ಇಂಗ್ಲೀಷಲ್ಲಿ ಮಾಡಿದ್ದೀನಿ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗೆ? ಚೆನ್ನಾಗಿತ್ತು. ಏನಾದರೂ ಸಜೆಷನ್ಸ್ ಇದೆಯಾ ಕ್ವಶನ್ ವೈಸ್, ಪ್ಯಾಟ್ರನ್ ವೈಸ್ ಏನಾದರೂ? ಇಲ್ಲ ಮ್ಯಾಮ್, ಎಲ್ಲ ಚೆನ್ನಾಗಿದೆ, ಎಲ್ಲ ಖುಷಿ ಆಯಿತು. ಓಕೆ, ಥ್ಯಾಂಕ್ ಯು. Hi, myself Ashwini. I am working as a mentor in Varandares. ಇವತ್ತು KPSC ಫ್ರೀ ಮಾಕ್ ಟೆಸ್ಟ್ನ ನಾವು ವರಣರೇಸಲ್ಲಿ ಕಂಡಕ್ಟ್ ಮಾಡಿದ್ವಿ. ಸೊ ಸ್ಟೂಡೆಂಟ್ಸ್ ರೆಸ್ಪಾನ್ಸಸ್ ಹೇಗಿತ್ತು? ಎಷ್ಟು ಜನ ಸ್ಟೂಡೆಂಟ್ಸ್ ಬಂದಿದ್ರು? ಸ್ಟ್ರೆಂತ್ ಚೆನ್ನಾಗಿ ಬಂದಿತ್ತು. ಸ್ಟೂಡೆಂಟ್ ಎಲ್ಲ ಖುಷಿಯಾಗಿ ಎಕ್ಸಾಮ್ನ ಕರೆಕ್ಟ್ ಟೈಮಿಗೆ ಆನ್ ಟೈಮಿಗೆ ಬಂದ್ಬಿಟ್ಟು 9 to 10:30 ಅಟೆಂಡ್ ಮಾಡಿದ್ರು. ಮತ್ತು ಎಕ್ಸಾಮು ಕ್ವೆಶನ್ ಪೇಪರ್ನೂ ಚೆನ್ನಾಗಿತ್ತು, ಮಾಡ್ರೇಟಾಗಿತ್ತು ಪೇಪರ್ ಅಂತ ಎಲ್ಲ ಹೇಳಿದ್ರು. ಹಾಗೆಯೇ ಅದಾದಮೇಲೆ ಡಿಸ್ಕಷನ್ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡಿದ್ವಿ. ಅದರಲ್ಲೂ ಸಹ ಅಟೆಂಡ್ ಮಾಡಿಬಿಟ್ಟು ಒಳ್ಳೆ ಫೀಡ್ಬ್ಯಾಕನ್ನು ಕೊಟ್ಟು ಹೋಗಿದ್ದಾರೆ. ಇದೇ ಥರ ಕಂಟಿನ್ಯೂ ಮಾಡಿ ನಮಗೆ ನೆಕ್ಸ್ಟ್ ಪ್ರತಿ ವೀಕ್ ಮಾಡೋದ್ರಿಂದ ನಮಗೂ ಹೆಲ್ಪ್ ಆಗುತ್ತೆ ಪ್ರಿಪ್ರೇಷನ್ಗೆ ಅಂತ ಹೇಳಿದ್ದಾರೆ. ಸೊ ನಾವು ಅಷ್ಟೇ ಪ್ರತಿ ಸ್ಯಾಟರ್ಡೆ ಮಾರ್ನಿಂಗ್ 9 to 10:30 ಎವ್ರಿ ಸ್ಯಾಟರ್ಡೆ ಕಂಡಕ್ಟ್ ಮಾಡಬೇಕು ಅಂತಲೇ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಅಂತ ಅಂದ್ಕೊತಾ ಇದ್ದೀವಿ ನಾವು. ಓಕೆ, ಎನಿ ಫೀಡ್ಬ್ಯಾಕ್, ಎನಿ ಸಜೆಷನ್ಸ್ ಲೈಕ್ ಏನಾದರೂ ಈ ಸಬ್ಜೆಕ್ಟ್ಸ್ ಅಥವಾ ಕ್ವಶನ್ ಪೇಪರ್ ಪ್ಯಾಟ್ರನಲ್ಲಿ ಇಂಪ್ರೂವೈಸೇಷನ್ಸ್ ಆಗಬೇಕಾಗಿತ್ತು? ಸೊ ಸಬ್ಜೆಕ್ಟ್ ವೈಸ್ ಆಗಿರ್ಬೋದು ಅಥವಾ ಕ್ವಶನ್ ವೈಸ್ ಆಗಿರ್ಬೋದು, ಏನಾದರೂ ಸ್ಟೂಡೆಂಟ್ಸು ಫೀಡ್ಬ್ಯಾಕ್ ಕೊಟ್ರಾ? ಸ್ಟೂಡೆಂಟ್ಸ್ ಅಂದರೆ ಅವರು ಕೆಲವೊಬ್ಬರು ಹೊಸದಾಗಿ ಬಂದಿರೋರಾಗಿದ್ದಾರೆ, ಕೆಲವೊಬ್ಬರು ತುಂಬ ತುಂಬ ತಿಂಗಳಿಂದ ಪ್ರಿಪೇರ್ ಆಗ್ತಿರೋರಿದ್ದಾರೆ. ಹೊಸೊಬ್ಬರಿಗೆ ಇನ್ನು ಸಬ್ಜೆಕ್ಟ್ ಅಷ್ಟು ಫೆಮಿಲಿಯರ್ ಇಲ್ಲ ಅಲ್ವಾ, ಹಾಗಾಗಿ ಅವರು ಏನಿಲ್ಲ ಓಕೆ ಇನ್ನು ತಿಳ್ಕೊಳೋದು ಭಾಳ ಇದೆ ಅಂತ ಅವ್ರು ಅಂದ್ಕೊತಿದ್ದಾರೆ. ಅದನ್ನು ಹೊರತುಪಡಿಸಿ ಅಂದರೆ ಸೀನಿಯರ್ಸ್ ಸ್ಟೂಡೆಂಟ್ಸ್ ಏನಿದಾರಲ್ಲ
ಅವರು ಓಕೆ ಅಂದರೆ ಈಗ ನಾವು ಕಂಡಕ್ಟ್ ಮಾಡಿರೋದು ಗ್ರೂಪ್ ಸಿ ಮತ್ತು KPSC ಗ್ರೂಪ್ ಪಿ ಲೆವೆಲಿಗೆ ಆಗಿರೋದ್ರಿಂದ ಅದಕ್ಕೆ ಹೇಗೆ ಬೇಕೋ ಆ ರೀತಿ ಇದೆ ಅಂತಲೇ ಹೇಳಿದರು. ಹಾಯ್, ಐಮ್ ಗಗನ್. ನಾನು ಇಲ್ಲಿ SSC ಬ್ಯಾಚ್ಗೆ GKನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಸೊ ಅಪ್ಕಮಿಂಗ್ KPSC ಬ್ಯಾಚ್ಗೆ ಕೂಡ ನಾನೇ ಜನರಲ್ ನಾಲೆಜ್ನ ತೊಗೊಳ್ತಾ ಇದ್ದೀನಿ. ಇವತ್ತು ವರಾಣ ರೇಸ್ ಅವರು ಫ್ರೀ KPSC ಮಾಕ್ ಟೆಸ್ಟ್ನ ಕಂಡಕ್ಟ್ ಮಾಡಿದ್ರು. ಸೊ ಸ್ಟೂಡೆಂಟ್ಸ್ ರೆಸ್ಪಾನ್ಸ್ ಹೇಗಿತ್ತು? ಸ್ಟೂಡೆಂಟ್ಸ್ ಎಲ್ಲ ಹೇಗೆ ಅಟೆಂಡ್ ಮಾಡಿದ್ರು? ಆ್ಯಕ್ಚುಲಿ ಸ್ಟೂಡೆಂಟ್ ಸ್ಟ್ರೆಂತು ನಾವು ಎಕ್ಸ್ಪೆಕ್ಟೇಷನ್ ಅಷ್ಟು ಕೂಡ ಬಂದಿದೆ, ಚೆನ್ನಾಗಿತ್ತು ಸ್ಟ್ರೆಂತ್ ಆ್ಯಕ್ಚುಲಿ. ಸೊ ಅವ್ರ ಕಡೆ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಸೊ ಕ್ವಶನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ಆಗಿತ್ತು. ನಾವು ಕೇಳಿದ್ವಿ ಈಸಿ, ಮಾಡ್ರೇಟ್ ಅಥವಾ ಹಾರ್ಡಲ್ಲಿ ಯಾವುದಕ್ಕೆ ರೇಟ್ ಮಾಡ್ತೀರಾ ಅಂದರೆ ತುಂಬ ಜನ ಮಾಡ್ರೇಟ್ ಮತ್ತು ಹಾರ್ಡಿಗೆ ರೇಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರು ಹೇಳ್ತಿರೋದು ನಮ್ಮ ಪ್ರಿಪರೇಷನ್ಗೂ ಕೂಡ ಸ್ವಲ್ಪ ಮ್ಯಾಚ್ ಆಗೋ ಥರ ಕ್ವಶನ್ ಪೇಪರ್ ಸೆಟ್ ಆಗಿದೆ ಅಂತಲೇ ಹೇಳ್ತಿದ್ದಾರೆ. ಓಕೆ, ಎಲ್ಲ ಟಾಪಿಕ್ಸ್ ಕವರ್ ಆಗುತ್ತೆ, ಎಲ್ಲ ಸಬ್ಜೆಕ್ಟ್ ವೈಸ್ ಏನಾದರೂ ಫೀಡ್ಬ್ಯಾಕ್ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ಅಬೌಟ್ ಟಾಪಿಕ್ಸ್ ಆ್ಯಂಡ್ ಸಬ್ಜೆಕ್ಟ್ಸ್ ದಟ್ ಕವರ್ಡ್ ಇನ್ ಮಾಕ್ ಟೆಸ್ಟ್ ಪೇಪರ್? ಸೊ ಆ್ಯಕ್ಚುಲಿ ಅವರು ಎಲ್ಲ ಸಬ್ಜೆಕ್ಟ್ಸ್ಗಳಿಗೂ ಕೂಡ ಟಚ್ ಆಗಿ ಬರ್ತಿದೆ ಕ್ವಶನ್ಸು, ಯಾವುದೇನೂ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಅವರ ಕಡೆಯಿಂದ ನನಗೆ ಒಂದೇ ಒಂದು ಫೀಡ್ಬ್ಯಾಕ್ ಒಂದು ಸ್ಟೂಡೆಂಟ್ ಕಡೆಯಿಂದ ಬಂದಿದೆ ಅಂದರೆ ಜಿಯೋಗ್ರಫಿಯಿಂದ ಸ್ವಲ್ಪ ಕ್ವಶನ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಅಂತ ಹೇಳಿ. ಈ ಮಾಕ್ ಟೆಸ್ಟಲ್ಲಿ ಕ್ವಶನ್ ಪೇಪರ್ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇತ್ತು. ಸೊ ಟ್ರಾನ್ಸ್ಲೇಷನ್ ಎಲ್ಲ ಪ್ರಾಪರ್ ಆಗಿತ್ತಾ? ಹಾಂ, ಆಲ್ಮೋಸ್ಟ್ 90 to 95% ಎಲ್ಲ ಕರೆಕ್ಟಾಗೇ ಇತ್ತು. ಕೆಲವೊಂದು ಅಲ್ಲಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳಾಗಿತ್ತು. ಬಟ್ ನಾವು ನೆಕ್ಸ್ಟ್ ಅದರಲ್ಲಿ ಅದನ್ನ ರೆಕ್ಟಿಫೈ ಮಾಡ್ಕೊಂಡು ಕೊಡ್ಬೋದಾಗಿದೆ. ಅಟೆಂಡ್ ಮಾಡಿರೋ ಸ್ಟೂಡೆಂಟ್ಸಲ್ಲಿ ತುಂಬ ಜನ ಕನ್ನಡ ಮೀಡಿಯಮ್ ಅವರಿದ್ರಾ ಇಲ್ಲ ಇಂಗ್ಲೀಷ್ ಮೀಡಿಯಮ್ ಇದ್ರಾ? ಹೇಗಿತ್ತು ಸ್ಟೂಡೆಂಟ್ಸ್? ಆ್ಯಕ್ಚುಲಿ ಕೆಲವೊಂದಷ್ಟು ಸ್ಟೂಡೆಂಟ್ಸ್ಗಳು ಕನ್ನಡ ಮೀಡಿಯಮ್ ಅವರಾಗೆ ಬಂದಿದ್ದರು. ಅವ್ರು ಕಂಪ್ಲೀಟ್ಲಿ ಕನ್ನಡ ಮೇಲೆ ಡಿಪೆಂಡ್ ಆಗಿರು. ಬಟ್ ಮೋರ್ ದೆನ್ 70 to 75% ಬೈಲಿಂಗ್ವಲ್ಲೇ ಇದೆ. ಮ್ಯಾಮ್, ಇನ್ನೊಂದು ಫೀಡ್ಬ್ಯಾಕ್ ಏನು ಇಂಪಾರ್ಟೆಂಟ್ ಆಗಿ ಬಂದಿದೆ ಅಂದರೆ ಸ್ಟೂಡೆಂಟ್ಸ್ ಕಡೆಯಿಂದ ಸ್ಟೂಡೆಂಟ್ಸ್ ಹೇಳಿದ್ದು, ನಾವು ತುಂಬ ಕಡೆ ಈ ಥರ ಫ್ರೀ ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿದ್ದೀವಿ. ಬಟ್ ಅದಕ್ಕೂ ಮತ್ತು ಇದಕ್ಕೂ ಒಂದು ಯುನೀಕ್ ಫೀಚರ್ ಏನು ವರಾಂಡ ರೇಸಲ್ಲಿ ಅಂತಂದರೆ ನಮಗೆ ಇಲ್ಲಿ ಫ್ರೀ ಕರೆಂಟ್ ಅಫೇರ್ ಮೆಟೀರಿಯಲ್ನ ಪ್ರೊವೈಡ್ ಮಾಡಿದ್ರು. ಯಾವುದೇ ಮಾಕ್ ಟೆಸ್ಟ್ ಫ್ರೀ ಮಾಕ್ ಟೆಸ್ಟ್ಗಳಲ್ಲೂ ಆ ಥರ ಪ್ರೊವೈಡ್ ಮಾಡಿಲ್ಲ. ಸೊ ಅದು ತುಂಬ ಚೆನ್ನಾಗಿ ಒಳ್ಳೆ ಫೀಡ್ಬ್ಯಾಕ್ ಆಗಿ ಬಂದಿದೆ ಮೇಡಮ್ ಸ್ಟೂಡೆಂಟ್ಸ್ ಕಡೆ. ನೀವು ಮಾಕ್ ಟೆಸ್ಟ್ ಆದಮೇಲೆ ಕ್ಲಾಸಸ್ನ ಕಂಡಕ್ಟ್ ಮಾಡಿದ್ರಿ, ಲೈಕ್ ಎಕ್ಸ್ಪ್ಲನೇಷನ್ ಕ್ಲಾಸಸ್. ಸೊ ಅದ್ರ ರೆಸ್ಪಾನ್ಸ್ ಹೇಗಿತ್ತು? ಅದಕ್ಕೆ ಸ್ಟೂಡೆಂಟ್ಸ್ ಏನು ಹೇಳಿದ್ರು? ಆ್ಯಕ್ಚುಲಿ ಇದು ಒನ್ ಮೋರ್ ಥಿಂಗ್ ಸ್ಟೂಡೆಂಟ್ಸ್ ಕಡೆಯಿಂದ ಬಂದಿದ್ದು ಅಂದರೆ ಎಲ್ಲೂ ಕೂಡ ಫ್ರೀ ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡಿದ ತಕ್ಷಣ ಅವರು ಪೇಪರ್ನ ಸಬ್ಮಿಟ್ ಮಾಡಿ ಓಡ್ತಿದ್ರು. ಬಟ್ ಇಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರು ಅಂದರೆ ನಾವು ಅದರದ್ದು ಡಿಸ್ಕಷನ್ ಕ್ಲಾಸ್ನ ಕಂಟಿನ್ಯೂ ಮಾಡಿದ್ವಿ ಆಫ್ಟರ್ ದ ಕಂಪ್ಲೀಷನ್ ಆಫ್ ಟೆಸ್ಟು. ಸೊ ಅಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಅವ್ರದ್ದೇ ಆದಂಥ ಕೆಲವೊಂದು ಡೌಟ್ಗಳಿತ್ತು. ಮತ್ತು ನಾನು ಆನ್ಸರ್ ಕೀನ ಹೇಳಿದಾಗ ಅವ್ರು ಯಾಕೆ ತಪ್ಪು ಮಾಡಿದರು, ಹೇಳಿ ತಪ್ಪು ಮಾಡಿದರು, ಅವರು ಯಾವುದೇ ರೀತಿ ಯೋಚನೆ ಮಾಡಿ ಆನ್ಸರ್ನ ತಪ್ಪು ಮಾಡಿದರು, ಒಂದು ಹೊಲಿಸ್ಟಿಕ್ ಅಲ್ವೇ 360 ಡಿಗ್ರಿಯಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿಕೊಟ್ವಿ. ಜೊತೆಗೆ ಯಾವುದೇ ಒಂದು ಆಪ್ಷನ್ ಯಾಕೆ ಕರೆಕ್ಟ್ ಆಯಿತು ಅನ್ನೋದಕ್ಕಿಂತ ಬೇರೆ ಆಪ್ಷನ್ ಯಾಕೆ ತಪ್ಪಾಯಿತು ಅನ್ನೋದನ್ನ ಕೂಡ ನಾವು ಮಕ್ಕಳಿಗೆ ತಿಳಿಸಿ ಹೇಳ್ಕೊಟ್ವಿ. ಸೊ ಅದರಿಂದ ಅವ್ರ ಕಡೆಯಿಂದ ಖುಷಿಯಾಗಿದ್ದಾರೆ ಮತ್ತು ನೆಕ್ಸ್ಟ್ಗೂ ಒಳ್ಳೆ ಎಂಥೂಸಿಯಾಸಮ್ ತೋರಿಸಿದ್ದಾರೆ ಬರೋಕ್ಕೆ. ಮತ್ತೆ ಓಕೆ, ನಿಮ್ಮ ಕಡೆಯಿಂದ ಸ್ಟೂಡೆಂಟ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿ ಮೆಸೇಜ್? ನಮ್ಮ ಕಡೆಯಿಂದ ವರಾಂಡ ರೇಸ್ ಕಡೆಯಿಂದ ಒಂದೇ ರಿಕ್ವೆಸ್ಟ್ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ, ಈಗ ಏನು ನೀವು ಮಾಕ್ ಟೆಸ್ಟ್ ಅಟೆಂಡ್ ಮಾಡಿದ್ರಿ ಅದು ಒಂದು ಸಣ್ಣ ಪ್ರಯತ್ನ ಸ್ಟಾರ್ಟ್ ಆಗಿರೋದಷ್ಟೇ. ಸೊ ಈ ರೀತಿ ಪ್ರತಿ ಶನಿವಾರ ಕೂಡ ನಿಮಗೆ ಮಾಕ್ ಟೆಸ್ಟ್ಗಳು ಪ್ರೊವೈಡ್ ಆಗುತ್ತೆ. ಮತ್ತು ಕ್ವಶನ್ ಪೇಪರ್ ಲೆವೆಲು ಬರ್ತಾ ಅದು ಇನ್ನೂ ಡಿಫಿಕಲ್ಟಿ ಲೆವೆಲ್ ಆಗಿ ನಾವು ನಮ್ಮ KPSC ಲೆವೆಲ್ಗೆ ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ನನ್ನ ರಿಕ್ವೆಸ್ಟ್ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗಳು ಇದನ್ನು ಒಂದು ಒಳ್ಳೆ ಅಪರ್ಚುನಿಟಿ, ಗೋಲ್ಡನ್ ಅಪರ್ಚುನಿಟಿ ಯೂಸ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.